ಸಚಿವ ಪರಮೇಶ್ವರ್ ಒಡೆತನದ ಸಂಸ್ಥೆಗಳ ಮೇಲೆ ನಿನ್ನೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ದಾಖಲಾತಿಗಳ ಪರಿಶೀಲನೆಯನ್ನ ನಡೆಸಿದ್ರು. ಮಧ್ಯರಾತ್ರಿವರೆಗೂ ಕೂಡ ದಾಖಲಾತಿಗಳ ಪರಿಶೀಲನೆ ಆಗಿತ್ತು. ಇವತ್ತು ಎರಡನೇ ದಿನವೂ ತುಮಕೂರಲ್ಲಿ ಇಡಿ ಅಧಿಕಾರಿಗಳ ದಾಖಲಾತಿಗಳ ಶೋಧ ಪರಿಶೀಲನೆ ಕಾರ್ಯ ಮುಂದುವರೆದಿದೆ. ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಪರಿಶೀಲನೆಯನ್ನ ಅಧಿಕಾರಿಗಳು ಮುಂದುವರೆಸಿದ್ದಾರೆ. ಕ್ಯಾತಸಂದ್ರ ಬಳಿಯ ಸಿದ್ಧಾರ್ಥ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಅಧಿಕಾರಿಗಳು ಶೋಧವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ತಡರಾತ್ರಿವರೆಗೂ ಕೂಡ ಪರಿಶೀಲನೆಯನ್ನ ಅಧಿಕಾರಿಗಳು ನಡೆಸಿದ್ರು. ಇನ್ನು ಇವತ್ತು ಬೆಳಿಗ್ಗೆಯಿಂದಲೇ ಮತ್ತೆ ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ. ಇನ್ನು ರಾತ್ರಿ ಸಿದ್ಧಾರ್ಥ ಗೆಸ್ಟ್ ಹೌಸ್ನಲ್ಲೇ ಇಡಿ ತಂಡ ತಂಗಿತ್ತು. ಇವತ್ತು ಮತ್ತೆ ಬೆಳಗ್ಗೆ 6 ಗಂಟೆಯಿಂದ ಪರಿಶೀಲನೆಯನ್ನ ಇಡಿ ಅಧಿಕಾರಿಗಳು ಮುಂದುವರೆಸಿದ್ದಾರೆ. ಇಲ್ಲಿ ಹಲವಾರು ಅನುಮಾನಗಳು ಈ ಇಡಿ ರೇಡ್ ಮೇಲೆ ವ್ಯಕ್ತವಾಗ್ತಾ ಇದೆ. ಅಂದ್ರೆ ಇಡಿ ರೇಡ್ ಆಗುತ್ತೆ ಅಂದ್ರೆ ಇಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿರುತ್ತೆ. ಆ ಸಾಕ್ಷಿಗಳು ಸಿಕ್ಕಂತ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಬಂದಿರ್ತಾರೆ, ರಾಜಕೀಯ ಏನೇ ಇರಲಿ. ಆದ್ರೆ ಇಲ್ಲಿ ಅಧಿಕಾರಿಗಳು ದಾಳಿ ಮಾಡಿರುವಂತ ಕಾರಣಗಳು, ಸಂಶಯಗಳ ಬಗ್ಗೆ ಚರ್ಚೆ ಏನೇನಾಗ್ತಿದೆ ಅಂದ್ರೆ, ಒಂದು, ಪರಮೇಶ್ವರ್ ಅವರು ಈ ಹಿಂದಿನಿಂದಲೂ ಕೂಡ ಅಂದ್ರೆ ಅವ್ರ ತಂದೆ ಕಾಲದಿಂದಲೂ ಕೂಡ ಈ ಶಿಕ್ಷಣ ಸಂಸ್ಥೆಗಳನ್ನ ನಡೆಸ್ಕೊಂಡು ಬರ್ತಾ ಇದ್ರು. ಇದನ್ನ ಇವರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ 3 ಕಾಲೇಜ್ಗಳನ್ನೇನೋ ಅವರು ಖರೀದಿ ಮಾಡ್ತಾ ಇದ್ರು, ಅದ್ರಲ್ಲೇನಾದ್ರೂ ಅಕ್ರಮ ನಡೆದಿದೆಯಾ ಅಂತ. ಮತ್ತೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೂ ಕೂಡ, ಈ ಹಿಂದೆ ಅರೆಸ್ಟ್ ಆಗಿದ್ದ ರನ್ಯಾರಾವ್ ಕೇಸ್ಗೂ ಈ ಶಿಕ್ಷಣ ಸಂಸ್ಥೆಗಳಿಗೂ ಲಿಂಕ್ ಇದೆ. ಆ ಹಿನ್ನೆಲೆಯಲ್ಲಿ ರೇಡ್ ಆಗಿದೆ ಅಂತಾನೂ ಚರ್ಚೆಗಳು ನಡೀತಾ ಇದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿಠಲ್ ಕುಮಾರ್. ಇವತ್ತು ಎರಡನೇ ದಿನನೂ ಇಡಿ ಅಧಿಕಾರಿಗಳು ಈ ದಾಳಿಯನ್ನ ಅಥವಾ ಪರಿಶೀಲನೆ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಯಾವ್ಯಾವ ಆಯಾಮಗಳಲ್ಲಿ ಈಗ ದಾಳಿ ಆಗಿರಬಹುದು ಅಂತ ಚರ್ಚೆಗಳಾಗ್ತಾ ಇದೆ. ಸೊ ಇವತ್ತು ಎಷ್ಟು ಅಧಿಕಾರಿಗಳ ನೇತೃತ್ವದಲ್ಲಿ ಪರಿಶೀಲನೆ ಕಾರ್ಯ ಮುಂದುವರೆದಿದೆ? ಶರ್ಮಿತಾ, ಪ್ರಮುಖವಾಗಿ ಏನು ನಿನ್ನೆ ಸಿದ್ಧಾರ್ಥ ಸಂಸ್ಥೆಗಳ ಮೇಲೆ ಒಂದು ಇಡಿ ದಾಳಿ ಮಾಡಿತ್ತು. ಪ್ರಮುಖವಾಗಿ ಇಡಿ ಕೊನೆಗೆ ನಿನ್ನೆ ಸಂಜೆನೆ ಪ್ರೆಸ್ ನೋಟ್ ರಿಲೀಸ್ ಮಾಡೋದ್ರ ಮೂಲಕ ರನ್ಯಾರಾವ್ ವಿಚಾರಕ್ಕೆ ಏನು 40 ಲಕ್ಷ ರೂಪಾಯಿ ಒಂದು ಟ್ರಾನ್ಸಾಕ್ಷನ್ ಆಗಿದೆ. ಅಂದ್ರೆ ಸಿದ್ಧಾರ್ಥ ವಿದ್ಯಾಸಂಸ್ಥೆಯಿಂದ ಒಂದು ಪ್ರೈವೇಟ್ ಅಕೌಂಟ್ಗೆ ಹೋಗಿದೆ. ಆ ಪ್ರೈವೇಟ್ ಅಕೌಂಟ್ ನಿಂದ ಏನು ರನ್ಯಾರಾವ್ ಬಳಸ್ತಿರ್ತಕ್ಕಂತ ಒಂದು ಕ್ರೆಡಿಟ್ ಕಾರ್ಡ್ ಬಿಲ್ ಅನ್ನ ಪೇ ಆಗಿದೆ. ಹಿಂಗೆ ಹೋಯ್ತಿದ್ದು, ಯಾವ ಇದಕ್ಕೆ ಅದು ಪೇ ಮಾಡಿದ್ರಿ, ಆ ಮೂಲ ಏನು ಅಂತ ಹೇಳಿ ಸಂಪೂರ್ಣವಾಗಿ ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಿರ್ತಕ್ಕಂಥದ್ದು. ಇವತ್ತು ಸಿದ್ಧಾರ್ಥ ವಿದ್ಯಾಸಂಸ್ಥೆಯ ಓವರ್ ಆಲ್ ಚೀಫ್ ಅಕೌಂಟ್ಸ್ ಸತೀಶ್ ಚಂದ್ರ ಬಾಬು ಏನಿದ್ದಾರೆ, ಅವರ ಒಂದು ವಿಚಾರದ ತನಿಖೆಯು ಕೂಡ ಒಂದು ನಡೆಯುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ನಿನ್ನೆಯವರು ಅಧಿಕಾರಿಗಳ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ. ಯಾಕಂದ್ರೆ ಅವರ ಒಂದು ಮಗಳ ಮದುವೆ ಇತ್ತು. ಇವತ್ತು ಬೆಳಿಗ್ಗೆ 10ರಿಂದ ಅವರು ಅಧಿಕಾರಿಗಳ ಸಂಪರ್ಕಕ್ಕೆ ಸಿಗ್ತಾರೆ. ಅದಂತರ ಇನ್ನೂ ತನಿಖೆ ಒಂದು ಚುರುಕುಗೊಳ್ಳುತ್ತೆ. ಜೊತೆಗೆ ಯಾವೆಲ್ಲ ಇನ್ನು ಅಕೌಂಟ್ಗಳಿಗೆ ದುಡ್ಡು ಟ್ರಾನ್ಸಾಕ್ಷನ್ ಆಗಿದೆ, ಜೊತೆಗೆ ಏನಾದ್ರೂ ಬ್ಲಾಕ್ ಮನಿಯಿಂದ ವೈಟ್ ಮಾಡ್ಕೊಳ್ಳೋ ಅಂತದ್ದು ಏನಾದ್ರು ಇದ್ರಲ್ಲಿ ಇದೆಯಾ ಅಂತ ಹೇಳಿ. ಯಾಕಂದ್ರೆ ಸ್ಪಷ್ಟವಾಗಿ ಹೇಳಿದ್ದಾರೆ ಇಡಿ ಅಧಿಕಾರಿಗಳು, ಕೆಲವೊಂದು ಪೊಲಿಟಿಕಲ್ ಲೀಡರ್ಸ್ ಬ್ಲಾಕ್ ಮನಿಯಿಂದ ವೈಟ್ ಮಾಡ್ಕೊಳ್ಳೋ ಅಂತ ಈ ದಂಧೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅಂತ ಹೇಳಿ ಅವರು ಸ್ಪಷ್ಟವಾಗಿ ಹೇಳಿರ್ತದ್ದು. ಆ ಹಿನ್ನೆಲೆಯಲ್ಲಿ ಎಲ್ಲಾ ವಿಚಾರಗಳನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಏನು ಇಡಿ ಅಧಿಕಾರಿಗಳು ತನಿಖೆನ ಮಾಡ್ತಿರ್ತಕ್ಕಂಥದ್ದು. ಇವತ್ತು ಕೂಡ ಬೆಳಗ್ಗೆ 6 ಗಂಟೆ ಒಂದು ಪರಿಶೀಲನೆ ಶುರು ಆಗಿರ್ತಕ್ಕಂಥದ್ದು. ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಮಕ್ಕಳ ಅಡ್ಮಿಷನ್ಸ್ ಇರುವುದು, ಜೊತೆಗೆ ಯಾವ್ಯಾವ ವಿಚಾರಗಳಿಗೆ ದುಡ್ಡು ಖರ್ಚಾಗಿದೆ, ಹೊಸ ಪ್ರಾಪರ್ಟಿ ಕೊಂಡ್ಕೊಂಡಿರೋದಾಗಿರ್ಬೋದು, ಹೀಗೆ ಹಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬೆಳಗ್ಗೆಯಿಂದನೂ ಕೂಡ 6 ಗಂಟೆಯಿಂದನೂ ಕೂಡ ಒಂದು ಪರಿಶೀಲನೆ ಶುರುವಾಗಿರ್ತಕ್ಕಂಥದ್ದು. ಈಗ ಹಿಂದೆ ಐಟಿ ರೇಡು ಆಗಿತ್ತು, ಅದಕ್ಕೂ ಈ ಇಡಿ ರೇಡ್ಗೂ ಏನಾದ್ರೂ ಸಂಬಂಧಗಳನ್ನ ಕಲ್ಪಿಸಲಾಗ್ತಿದ್ಯಾ? ಒಂದ್ ಪ್ರಶ್ನೆ ನೀವು ಹೇಳಿದ್ರಿ, ಪ್ರೆಸ್ ನೋಟ್ ಅಲ್ಲೇ ತಿಳಿಸಿದ್ರು ರನ್ಯಾರಾವ್ ಕೇಸ್ಗೂ ಇದಕ್ಕೂ ಲಿಂಕ್ ಮಾಡ್ತಾ ಇದ್ದಾರೆ ಅಂತ. ಮತ್ತೆ ಹೆಚ್ಚುವರಿಯಾಗಿ ಇವ್ರು ಕಾಲೇಜ್ಗಳನ್ನ ಏನ್ ಖರೀದಿ ಮಾಡಿದ್ರು, ಅದೆಲ್ಲ ಕಂಪ್ಲೀಟ್ ಆಗಿತ್ತಾ ಪ್ರೋಸೆಸ್? ಅದ್ರ ಬಗ್ಗೆ ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಶರ್ಮಿತಾ, ಈಗಾಗಲೇ ಒಂದು ಕಾಲೇಜಿನ ಒಂದು ಖರೀದಿ ಏನಿತ್ತು ಅದು ಕಂಪ್ಲೀಟ್ ಆಗಿ ಪ್ರೋಸೆಸ್ ಆಗಿ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ನಿನ್ನೆ ಕೂಡ ಒಬ್ಬ ಇಡಿ ಅಧಿಕಾರಿ ಸಂಪೂರ್ಣವಾಗಿ ಅದರ ಒಂದು ದಾಖಲೆಗಳನ್ನೇನು ತುಮಕೂರಿನ ಮಾಜಿ ಶಾಸಕ ಶಫಿ ಅಹಮದ್ ಅವರ ಒಡೆತನದ HMS IT ಅಂತ ಏನೋ ಒಂದು ಕಾಲೇಜ್ ಇತ್ತು, ಆ ಒಂದು ಕಾಲೇಜನ್ನ ಇತ್ತೀಚೆಗಷ್ಟೇ ಸುಮಾರು 4 ತಿಂಗಳ ಹಿಂದೆ ಅದನ್ನ ಖರೀದಿ ಮಾಡಿಕೊಂಡು ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಂಡಿರ್ತಾರೆ. ಆ ಒಂದು ದಾಖಲೆಗಳು ಕೂಡ ನಿನ್ನೆ ಇಡಿ ಅಧಿಕಾರಿ ಪರಿಶೀಲನೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಏನು ಮೆಡಿಕಲ್ ಕಾಲೇಜು ಆಡಳಿತ ಮಂಡಳಿ ಏನಿದೆ, ಆ ಒಂದು ಅಲ್ಲಿ ಏನಾದ್ರು ಗೋಲ್ಮಾಲ್ ಆಗಿದ್ಯಾ, ಅಲ್ಲಿ ಆ ಒಂದು ಅಕೌಂಟ್ಗಳಿಂದ ಏನಾದ್ರು ಬೇರೆ ಇದಕ್ಕೆ ದುಡ್ಡು ಟ್ರಾನ್ಸ್ಫರ್ ಆಗಿದ್ಯಾ, ದುಡ್ಡು ಟ್ರಾನ್ಸ್ಫರ್ ಆಗಿದ್ರೆ ಆ ಮೂಲ ಯಾವುದು, ದುಡ್ಡು ಎಲ್ಲಿಂದ ಬಂತು, ಇವ್ರು ಏನಕ್ಕೆ ಆ ದುಡ್ಡನ್ನ ಅವರಿಗೆ ಕೊಡ್ತಾರೆ, ಅಥವಾ ಅವರು ಈ ಪಡ್ಕೊಂಡಂತ ದುಡ್ಡನ್ನ ಯಾವ ರೀತಿ ಇವ್ರಿಗೆ ವಾಪಸ್ ಕೊಡ್ತಾರೆ ಎಂಬುದನ್ನ ಕಂಪ್ಲೀಟ್ ಆಗಿ ಇವತ್ತು ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು. ಫಾಲೋ ಅಪ್ ಮಾಡೋಣ. ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ವಿಠಲ್ ಕುಮಾರ್.